ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸರ್ಕಾರದ ಸಂಧಾನ ಸಭೆ ನಡೀತಾ ಇತ್ತು. ಸರ್ಕಾರದ ಯಾವೆಲ್ಲ ಮನವಿ ಇದ್ರೂ ಕೂಡ ಕಾರ್ಖಾನೆ ಮಾಲೀಕರು, ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮಾತ್ರ ಸೊಪ್ಪು ಹಾಕ್ತಾ ಇಲ್ಲ. ಕಾರ್ಖಾನೆ ಮಾಲೀಕರು ರೈತರ ಬೇಡಿಕೆಗೆ ತಕ್ಕಂಗೆ ಹಣವನ್ನ ಕೊಡೋಕಾಗಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದ. ಸರ್ಕಾರನೇ ಇದಕ್ಕೆ ಪರಿಹಾರ ಕೊಡ್ಲಿ, ಸರ್ಕಾರವೇ ನೆರವನ್ನ ನೀಡಲಿ ಅಂತ ಕಾರ್ಖಾನೆ ಮಾಲೀಕರು ಹೇಳ್ತಾ ಇದ್ದಾರೆ. ರೈತರಿಗೆ ಸರ್ಕಾರವೇ ನೆರವನ್ನ ನೀಡಲಿ ಅಂತ ಮಾಲೀಕರು ಹೇಳ್ತಿದ್ರು. ಅತ್ತ ಬೆಳಗಾವಿಯ ಹತ್ತರ್ಗಿ ಬಳಿ ಪ್ರತಿಭಟನೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಬಂದೋಬಸ್ತ್ ಪೊಲೀಸರ ಮೇಲೆ ಉದ್ರಿಕ್ತರಿಂದ ಕಲ್ಲು ತೂರಾಟ ನಡೆದಂತಹ ಪ್ರಸಂಗ ಕೂಡ ನಡೆದಿದೆ. 9ನೇ ದಿನ ಇವತ್ತು ಈ ಭಾಗದಲ್ಲಿ ನಡೀತಾ ಇರುವಂತಹ ಹೋರಾಟ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸರ್ಕಾರದ ಸಂಧಾನ ಸಭೆ ನಡೀತಾ ಇತ್ತು ಬೆಂಗಳೂರಲ್ಲಿ. ಮತ್ತೊಂದು ಕಡೆ ನೀವು ಸಭೆನಾದ್ರೂ ಮಾಡಿ, ಅವರ ಜೊತೆಗೆ ಸಂಧಾನನಾದ್ರೂ ಮಾಡಿ, ನಮಗ್ ಗೊತ್ತಿಲ್ಲ, ನಮ್ಮ ಬೇಡಿಕೆ ಈಡೇರಬೇಕು ಅಂತ ರೈತರ ಹೋರಾಟ ಯಥಾಪ್ರಕಾರವಾಗಿ ಮುಂದುವರಿತಾ ಇತ್ತು ಬೆಳಗಾವಿ, ವಿಜಯಪುರ ಆ ಭಾಗದಲ್ಲಿ. ಆದರೆ ಈ ಒಂದು ಸಂಧಾನ ಸಭೆಯಲ್ಲಿ ರೈತರ ಬೇಡಿಕೆಗೆ ಅವರು ಕೇಳ್ದಂಗೆ ಹಣ ಕೊಡೋಕ್ಕಾಗಲ್ಲ ಅಂತ ಮಾಲೀಕರು, ಸಕ್ಕರೆ ಕಾರ್ಖಾನೆಯ ಮಾಲೀಕರು ಯಾರೆಲ್ಲ ಸಭೆಗೆ ಹಾಜರಾಗಿದ್ರು ಆ ಭಾಗದ ಮಾಲೀಕರು ಅವರು ಹೇಳ್ತಾ ಇದ್ರು. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಉದ್ರಿಕ್ತರ ಗುಂಪೊಂದು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದಂತಹ ದೃಶ್ಯ ಕೂಡ ನೋಡ್ತಾ ಇದೆ. ಹೆದ್ದಾರಿಗೆ ಬರ್ತಾ ಇದ್ದಂತ ರೈತರನ್ನ ತಡೆಯುವಂತ ಪ್ರಯತ್ನ ಒಂದಿಷ್ಟು ಕಡೆಗಳಲ್ಲಾಗಿರೋದು. ಹೆದ್ದಾರಿಗಳನ್ನ ಬಂದ್ ಮಾಡಿ ನಿರಂತರ ಹೋರಾಟ. ನೋಡಿ, KSRTC ಬಸ್ಗೂ ಕೂಡ ಕಲ್ಲನ್ನು ಹೊಡೆದಿದ್ದಾರೆ. ಆದ್ರೆ ಕಲ್ಲು ಹೊಡೆದಿದ್ದು ರೈತರಲ್ಲ ಅನ್ನುವಂತ ಮಾಹಿತಿಯನ್ನ, ಸ್ಪಷ್ಟನೆಯನ್ನ ರೈತರು ಹೋರಾಟಗಾರರು ಕೊಡ್ತಾ ಇದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಮಾತನಾಡಿದ್ದಾರೆ, ನೋಡೋಣ. ಚರ್ಚೆ ನಡೀತಾ ಇದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ನಮ್ಮ ಸಂಬಂಧಪಟ್ಟ ಎಲ್ಲ ಸಚಿವರು ಕೂಡ ಈಗಾಗಲೇ ಒಂದು ರೌಂಡು ಫ್ಯಾಕ್ಟ್ರಿಯವ್ರ ಜೊತೆ ಮಾತಾಡಿದ್ದಾರೆ. ಈಗ ರೈತರ ಜೊತೆ ಮಾತಾಡ್ತಾ ಇದ್ದಾರೆ ಮತ್ತು ಫ್ಯಾಕ್ಟ್ರಿಯವರು ಕೂಡ ಇನ್ನೂ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಸಮಯ ಕೇಳಿದ್ದಾರೆ, ಅವ್ರ ಜೊತೆನೂ ಇನ್ನೂ ಚರ್ಚೆ ಏನು ಬಾಕಿ ಇದೆ. ನೋಡಿ, ಈಗ ಸದ್ಯಕ್ಕೆ ನಾವು ಈ ಸಿಚುವೇಶನ್ ರಿಸಾಲ್ವ್ ಮಾಡಬೇಕಾಗಿದೆ. ಅದಕ್ಕೆ ಇದು ಸಿಚುವೇಶನ್ ಡಿಫ್ಯೂಸ್ ಮಾಡೋದಕ್ಕೆ ಇವತ್ತು ನಾವು ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥದ್ದು ಚರ್ಚೆ ಆಗಬೇಕಾಗಿದೆ. ಬೇಡಿಕೆ 3,500 ರೂಪಾಯಿ ಕೊಡಬೇಕು ಅಂತ, ಅದಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿದ್ದಾರೆ ಇಲ್ಲ? ಅದು ಸಕ್ಕರೆ ಕಾರ್ಖಾನೆ ಮಾಲೀಕರು ಸಮಯ ತಗೊಂಡಿದ್ದಾರೆ, ಚರ್ಚೆ ಮಾಡಿ ವಿಲ್ ರಿವರ್ಟ್ ಬ್ಯಾಕ್ ಅಂತ ಹೇಳಿದ್ದಾರೆ. ಕಾರ್ಖಾನೆ ಮಾಲೀಕರು ಏನ್ ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಕಳೆದ ಹಲವಾರು ವರ್ಷಗಳಿಂದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ. ಆಮೇಲೆ ಎಕ್ಸ್ಪೋರ್ಟಿಗೆ ನಿರ್ಬಂಧ ಹಾಕಿದ್ದಾರೆ. ಆಮೇಲೆ FRP ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ. ಹಾಗಾಗಿ ಇವತ್ತು FRP ಅಷ್ಟು ಹಣ ನಾವು ಕೊಡ್ತಾ ಇದ್ದೀವಿ, ಇದಕ್ಕಿಂತ ಜಾಸ್ತಿ ಆದರೆ ರೈತರು ಜಾಸ್ತಿ ಹಣ ಕೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಒಪ್ಪಂದಕ್ಕೆ ಬರಬೇಕಾಗಿದೆ. ಸರ್ಕಾರ ಅದನ್ನು ನೆಗೋಷಿಯೇಟ್ ಮಾಡ್ತಾರೆ. ಪರಿಹಾರವನ್ನ ನಾವು ಚರ್ಚೆ ಮಾಡಿ ಹುಡ್ಕೋಣ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದನ್ನು ಕೂಡ ಅನೇಕ ಇವತ್ತು ಬೇಡಿಕೆ ಇದೆ ಅವ್ರದ್ದು. ಯಾಕಂದ್ರೆ FRP ಫಿಕ್ಸ್ ಮಾಡೋದೇ ಕೇಂದ್ರ ಸರ್ಕಾರ. ಆಮೇಲೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೇಂದ್ರ ಸರ್ಕಾರನೇ ಫಿಕ್ಸ್ ಮಾಡೋದು, ಅದು 8 ವರ್ಷದಿಂದ ಜಾಸ್ತಿ ಆಗಿಲ್ಲ. ಹಾಗಾಗಿ ಅನೇಕ ಏನು ನಮ್ಮ ಕಾರ್ಖಾನೆಗಳ ಸಮಸ್ಯೆ ಇದೆಯಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸ್ತಕ್ಕಂಥದ್ದು ಜಾಸ್ತಿ ಇದೆ. ಹಾಗಾಗಿ ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಮುಂದೆ ಇರತಕ್ಕಂಥ ಸಮಸ್ಯೆಗಳನ್ನು ನಾನೇ ಡೆಲಿಗೇಷನ್ ಕರ್ಕೊಂಡು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತೀನಿ, ತಮ್ಮೆಲ್ಲರಿಗೂ ರೈತರಿಗೂ ಫ್ಯಾಕ್ಟ್ರಿ ಓನರ್ಸ್ಗೂ ಕರ್ಕೊಂಡು ಹೋಗಿ ಚರ್ಚೆ ಮಾಡೋಣ. ಜೊತೆಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಿಮ್ದು ಏನೇನು ಬೇಡಿಕೆ ಅದನ್ನು ಕೂಡ ರಿಸಾಲ್ವ್ ಮಾಡಲಿಕ್ಕೆ ನಾವು ಮುಂದೆ ಚರ್ಚೆ ಮಾಡೋಣ. ಈಗ ಸದ್ಯಕ್ಕೆ ನಾವು ರೈತರ ಈಗೇನು ಚಳವಳಿ ಮಾಡ್ತಾ ಇದ್ದಾರೆ, ಇದು ಸಿಚುವೇಶನ್ ಅನ್ನ ನಾವು ಡಿಫ್ಯೂಸ್ ಮಾಡೋದಕ್ಕೆ ಯಾವ ರೀತಿ ಒಂದು ಒಪ್ಪಂದಕ್ಕೆ ಬರ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಬೆಂಗಳೂರಿಂದ ತಿಮ್ಮಗೌಡರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಏಕಾಏಕಿ ಈ ಮಟ್ಟಿಗೆ ವಿಕೋಪಕ್ಕೆ ಹೋಗೋಕ್ಕೆ ಕಾರಣ ಏನು? ಮೊನ್ನೆ 2 ದಿನಗಳ ಹಿಂದೆ ವಿಜಯಪುರದ ಭಾಗದಲ್ಲೂ ಕೂಡ ಇದೇ ರೀತಿಯಾಗಿ ಕಲ್ಲು ತೂರಾಟ ಆಗಿ ದೊಡ್ಡ ಮಟ್ಟದ ವಿಕೋಪಕ್ಕೆ ಹೋಗಿತ್ತು ಮೀಟಿಂಗ್, ಆ ಒಂದು ಹೋರಾಟ. ಈಗಲೂ ಕೂಡ ಹೊರಗಿನಿಂದ ಬಂದಂತವರು ಷಡ್ಯಂತ್ರದಿಂದ ಕಲ್ಲನ್ನು ಎಸೆದಿದ್ದಾರೆ ಅಂತ ರೈತ ಮುಖಂಡರು ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಏನಾಯ್ತು? ಅರುಣಗಾರ್, ಈಗ ಸದ್ಯ ಹತ್ತರ್ಗಿ ಬಳಿ ಇರತಕ್ಕಂಥ ಪ್ರತಿಭಟನಾ ಸ್ಥಳಕ್ಕೆ ಬೆಳಗಾವಿಯ SP ಭೀಮಾಶಂಕರ್ ಗುಳೇದ್ ಭೇಟಿ ಕೊಟ್ಟಿದ್ದಾರೆ. ಅವರು ರೈತರೊಂದಿಗೆ ಮಾತುಕತೆ ಮಾಡುವಂತಹ ಪ್ರಯತ್ನವನ್ನ ಸದ್ಯ ಮಾಡ್ತಕ್ಕಂಥದ್ದು. ಕೆಲವೇ ಹೊತ್ತಿನ ಹಿಂದೆ ಇಲ್ಲಿ ಒಂದು ರೀತಿ ಕಲ್ಲು ತೂರಾಟ ಮತ್ತು ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಸಾಕಷ್ಟು ವಾಹನಗಳಿಗೆ ಇದರಿಂದ ಜಖಮಾಗಿವೆ. ಸದ್ಯ ರಾಷ್ಟ್ರೀಯ ಹೆದ್ದಾರಿಯನ್ನ ಪೊಲೀಸರು ತೆರವುಗೊಳಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಆರಂಭಗೊಂಡಿದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ, ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಇದು ಬೆಂಗಳೂರು ಮತ್ತು ಪುಣೆ ನಡುವಿಂದು. ಈಗ ಸದ್ಯ ಹೆದ್ದಾರಿಯ ಸಂಚಾರವನ್ನು ಆರಂಭಗೊಳಿಸಿರ್ತಕ್ಕಂಥ. ಮತ್ತೊಂದು ಕಡೆ ಪ್ರತಿಭಟನೆಯನ್ನ ಕೈಬಿಡಿ ಅಂತೇಳಿ ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಹಾಗೇನೆ ಬೆಳಗಾವಿಯ
SP ಭೀಮಾಶಂಕರ್ ಗುಳೇದ್ ಇಬ್ರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಏನು ಈಗ ರೈತರೊಂದಿಗೆ ಮಾತುಕತೆಯನ್ನ ಬೆಳಗಾವಿ SP ಮಾಡಿರ್ತಕ್ಕಂಥದ್ದು. ಬೆಳಗಾವಿ SP ಸ್ಥಳಕ್ಕೆ ಬಂದು ಈಗ ರೈತರೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಸರ್, ಈಗ ರೈತರಿಗೆ ಏನು ಒಂದೇ ನಿಮಿಷ ಅಪ್ಡೇಟ್ ಮಾಡ್ತೀನಿ ಮೇಲೆ ಕ್ಲಿಯರ್ ಆಗಿದೆ ಅಂತೇಳಿ. ಮತ್ತೆ ಇದಿಷ್ಟು ಏನಂದ್ರೆ ಬೆಳಗಾವಿ SP ನಾವು ರೈತ ಮುಖಂಡರ ಜೊತೆಗೆ ಮಾತನಾಡಿದೆ ಅಂತ ಹೇಳ್ತಿದ್ದಾರೆ. ಈಗ ಈ ಭಾಗದಲ್ಲಿ ನೋಡಬಹುದು ಸಾಕಷ್ಟು ಜನ ರೈತರು ಇನ್ನೂ ಕೂಡ ಇರತಕ್ಕಂಥದ್ದು ಮತ್ತು ಪೊಲೀಸ್ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಮತ್ತು ಚುನ್ನಪ್ಪ ಪೂಜಾರಿ ಒಂದು ಪ್ರತಿಭಟನೆಯನ್ನ ಕೈಬಿಡಿ, ನೀವು ಏನು ನಮ್ಮ ಪ್ರತಿಭಟನಾ ವೇದಿಕೆ ಇದೆ ಅಲ್ಲಿಗೆ ಬನ್ನಿ ಅಂತ ಹೇಳಿ ಏನು ಒತ್ತಾಯವನ್ನು ಕೂಡ ಮಾಡ್ತಕ್ಕಂಥದ್ದು. ಈ ಭಾಗದ ರೈತರಿಗೆ ತಿಳಿ ಹೇಳುವಂತ ಕೆಲಸವನ್ನು ಕೂಡ ಚುನ್ನಪ್ಪ ಪೂಜಾರಿ ಮಾಡ್ತಾ ಇದ್ದಾರೆ. ಕಳೆದ 9 ದಿನಗಳಿಂದಲೂ ಕೂಡ ಏನು ಗುರ್ಲಾಪುರದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಆ ಪ್ರತಿಭಟನೆ ಸ್ಥಳಕ್ಕೆ ಬನ್ನಿ ಅಂತ ಹೇಳಿ ಈಗ ರೈತ ಮುಖಂಡರು ಒತ್ತಾಯವನ್ನ ಈ ಭಾಗದ ರೈತರಿಗೆ ಮಾಡ್ತಕ್ಕಂಥದ್ದು. ಈಗ ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿಭಟನೆ ವೇಳೆ ಅಹಿತಕರ ಘಟನೆ ನಡೆದಿತ್ತು. ಅದನ್ನೆಲ್ಲವೂ ಕೂಡ ತೆರವುಗೊಳಿಸುವಲ್ಲಿ ಪೊಲೀಸರು ಕೂಡ ಸದ್ಯ ಯಶಸ್ವಿಯಾಗಿದ್ದಾರೆ. ಜೊತೆಗೆ ರೈತರನ್ನ ನಿಗದಿ ಆಗಬೇಕು, ನಾಳೆ ಕಾರ್ಖಾನೆ ಪ್ರಾರಂಭ ಆಗಬೇಕು ಅನ್ನುವಂಥದ್ದು ಕೂಡ ಇವತ್ತ ಗಂಭೀರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯನ್ನ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಚಳವಳಿಯನ್ನು ವಾಪಸ್ ಪಡೆದಿದ್ದೇವೆ. ಇದು ಗುರ್ಲಾಪುರಕ್ಕೆ ಈ ಚಳವಳಿ ಇಲ್ಲಿಂದ ಗುರ್ಲಾಪುರಕ್ಕೆ ಹೋಗುತ್ತೆ. ನಾಳೆ ಕೂಡ ಗುರುಪುರದ ನಡೆಯುತ್ತೆ. ಶಿವಾನಂದ ಪಾಟೀಲ ಇವತ್ತು ಕೈ ಮುಗಿತೀನಿ, ವಿನಂತಿ ಮಾಡ್ಕೋತೀನಿ, 2 ದಿವಸ ಅವಕಾಶ ಕೊಡೋ ನಂತರ ಈ ಸರ್ಕಾರಕ್ಕೆ ಅಪಮಾನ ಮಾಡಬಾರ್ದು ಅಂತ ಹೇಳಿ ಇಬ್ಬರು ಸಚಿವರು ಪದೇ ಬರ ಅಂದ್ರೆ ಅವ್ರಿಗೆ ಗೌರವ ಕೊಡ್ತಕ್ಕಂಥ ಸಂದರ್ಭಕ್ಕೆ ಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲಾ ರೈತ ಬಂಧುಗಳು ಇಡೀ ರಾಜ್ಯದ ಎಲ್ಲಾ ರೈತ ಬಂಧುಗಳಲ್ಲಿ ವಿನಂತಿ, ನಾವು ಕರೆ ಕೊಡುವವರಿಗೆ ದಯವಿಟ್ಟು ಬೀದಿ ಹೋರಾಟನ ಮಾಡಬೇಡ್ರಿ. ಗುರ್ಲಾಪುರ ಚಳವಳಿ ಮುಂದುವರಿದೈತಿ ಅಂತ ನಿರ್ಣಯ ಏನಾರು ಹಾಕಿದ್ರ ಗುರ್ಲಾಪುರದ ಎಲ್ಲಾ ಮೀಡಿಯಾ ದೇವರುಗಳ ಮುಂದೆ ನಾವು ಸರಿಯಾಗಿ ಇವತ್ತ ಏನು ರೆಸ್ಪಾನ್ಸ್ ಬರ್ದಿರ ನಾಳೆ ಒಂದು ದಿವಸ ನಿರ್ಣಯನ ತಗೋತಕ್ಕಂಥ ಕೆಲಸ ಮಾಡ್ಬೇಕಾಗತ್ತಿ. ನಾವು ಯಾವಾಗ ಕರೆ ಕೊಡ್ತು ತಾವು ದಯವಿಟ್ಟು ಬೀದಿಗೆ ಬರ್ರಿ, ಅನಾವಶ್ಯಕ ಬೀದಿಗೆ ಬಂದು 100% ಅದು ತೀರ್ಮಾನ ಮನಸ್ಸು ಮಾಡ್ರೆ ಕರ್ನಾಟಕ ಬಂದು ಕರೆ ಕೊಡ್ತೀವಿ. ಯಾಕಂದ್ರೆ ಇಡೀ 5 ಕೋಟಿ ಜನ 7 ಕೋಟಿ ಜನ ಇವತ್ತು ಅನ್ನದಾತರನ್ನು ಉಳಿಸಲಿಕ್ಕೆ, ರಾಜ್ಯದ ನನ್ನ ಎಲ್ಲಾ ರೈತ ಬಂಧುರನ್ನ ಕಬ್ಬು ಬೆಳೆಗಾರನ ಉಳಿಸಲಿಕ್ಕೆ ಎಲ್ಲರೂ ತೀರ್ಮಾನ ಮಾಡ್ಯಾರು. ಇದು 9 ದಿನದ ಐತಿಹಾಸಿಕ ಚಳವಳಿ, ಜನಾಂದೋಲನ ಚಳವಳಿ ಆಗೈತಿ. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಅವರು ಈ ಚಳವಳಿಯನ್ನ ಗಂಭೀರವಾಗಿ ಪರಿಗಣಿಸಿ ಇವತ್ತ ಕಬ್ಬಿನ ಬೆಲೆ ಘೋಷಣೆ ಮಾಡಿ ರೈತರ ನಾಳೆಯಿಂದ ಕಾರ್ಖಾನೆ ಪ್ರಾರಂಭ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಡಬೇಕು ಅನ್ನುವಂಥದ್ದು ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ಇದು ರೈತ ಮುಖಂಡರ ಮಾತನ್ನ ಕೇಳಿಸ್ಕೊಳ್ತಾ ಇದ್ವಿ. ಸದ್ಯಕ್ಕೆ ಹೆದ್ದಾರಿ ಬಂದ್ ಮಾಡಿ ಹೋರಾಟವನ್ನು ನಡೆಸೋದಕ್ಕೆ ಅದನ್ನು ಹಿಂಪಡೆದಿದ್ದೇವೆ ನಾವು ಹೇಳೋವರೆಗೂ, ರಾಜ್ಯದಾದ್ಯಂತ ರೈತರಿಗೆ ಕರೆ ಕೊಡುವವರೆಗೂ ಕೂಡ ರಾಜ್ಯ ರೈತ ಹೋರಾಟಗಾರರಿಂದ ಅಲ್ಲಿವರೆಗೂ ಯಾವುದೇ ರೀತಿಯಂತಹ ಹೋರಾಟಗಳನ್ನು ಮಾಡಬಾರದು ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ.